ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಅವರೆಲ್ಲ ತಯಾರಿ ನಡೆಸ್ಯಾರು. ಅದ್ರಲ್ಲಿ ಜನ ಹೋಗ್ತಾ ಇಲ್ಲ. ಇಡೀ ಜನಾಂದೋಲನ ಕರೆದ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ ತಮ್ಮ ಒಪಿನಿಯನನ್ನು ತೊಗೊಂಡು ಅದನ್ನು ಫ್ಯಾಕ್ಟ್ರಿ ನಡೆಸೋಂಥ ಕೆಲಸ ಮಾಡ್ಬೇಕಂತ ಅದನ್ನು ಕೂಡ ಮಾಡಿಲ್ಲ. ಇನ್ನೋದು ಏನು ಸರ್ಪ ಅಂದ್ರೆ ಸರ್ಕಾರ ಕೂಡ ಮೋಸ ಮಾಡೋದು. DMFR ಅಂತೇಳಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತೇಳಿ ಪ್ರತಿ ವರ್ಷ ಏನು ಅವ್ರ ಫ್ಯಾಕ್ಟ್ರಿ ಉತ್ಪನ್ನ ಇರ್ಬೋದು, ಅವ್ರ ಲಾಭಾಂಶ ಇರ್ಬೋದು, ಎಷ್ಟು ಡೆವಲಪ್ಮೆಂಟಿಗೆ ದುಡ್ಡು ಕಟ್ಟಬೇಕಂತೇಳಿ ಇವತ್ತು JK ಫ್ಯಾಕ್ಟ್ರಿ ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ 10 ಕೋಟಿ ರೂಪಾಯಿ ಕಟ್ತಾರೆ ಸರ್. ಅದು ಎಫೆಕ್ಟೆಡ್ ಏರಿಯಾಗಳಿಗೆ ಹೋಗಿ ರಿಟರ್ನ್ ಆಗಿ ಅವ್ರ ಮೂಲಭೂತ ಸೌಕರ್ಯಗಳಿಗೆ ಬರ್ಬೇಕಂತೇಳಿ ಸರ್. ಅದರೊಳಗೆ 1 ರೂಪಾಯಿನೂ ಕೂಡ ಅಲ್ಲಿ ಸುತ್ತಮುತ್ತ 7 ಊರು ಗ್ರಾಮಗಳದಾವೆ ಸರ್. ಒಂದು ಫ್ಯಾಕ್ಟ್ರಿ ಹಿಂಬಲ್ ಅಲ್ಲಿ 1 ರೂಪಾಯಿನೂ ಕೂಡ ಖರ್ಚು ಮಾಡಿಲ್ಲ. ಅಲ್ಲಿ ಕೂಡ ಈ ಜಿಲ್ಲಾಡಳಿತ ವಿಫಲ ಆಗೈತಿ. ಸರ್ಕಾರ ಕೂಡ ಮೋಸ ಮಾಡತ್ತೆ. ಇವತ್ತು ಕಾರ್ಖಾನೆಯವ್ರು ಮೋಸ ಮಾಡತ್ತಾರು, ಸರ್ಕಾರ ಕೂಡ ಮೋಸ ಮಾಡತ್ತೈತಿ. ಇವತ್ತು ಜನ ಎಲ್ಲ ಗುಳೆ ಹೋಗುವಂಥ ಒಂದು ಕೆಲಸ ನಡೀತಾ ಇದೆ. ಗೋವಾಕ್ಕೆ ಹೋಗೋದು, ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರೈತರು ಪುನಃ ಇರ್ಬೋದು, ಸಾಕಷ್ಟು ರಾಜ್ಯಗಳಿಗೆ ಹೋಗಾಕತ್ತಾರು. ನಮ್ಮ ಜನ ನಮ್ಮ ಭೂಮಿಯಲ್ಲೇ ಇರಬೇಕು, ನಮ್ಮ ಊರಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಂತೇಳಿ ನಮ್ಮದು ಆಸೆ ಐತಿ. ಈ ಸರ್ಕಾರಗಳು, ಈ ಕಾರ್ಖಾನೆಗಳು ಜನರೆಲ್ಲ ಗುಳೆ ಹೋಗುವಂಥ ಕೆಲಸ ಮಾಡತ್ತಾರೆ ಸರ. ಇವತ್ತು ನೋಡಿರಿ, ಇವತ್ತು ನಮ್ಮದು ಯುವಕರು ಕೂಡ ಹಳ್ಳಿಗಳಲ್ಲಿ ಒಂದು ಹೆಣ್ಣನ್ನು ಕೂಡ ಕೊಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ಅಲ್ಲಿ ಧೂಳ ಏನೈತಿ, ವಾಯು ಪೊಲ್ಯೂಷನ್ ಕೂಡ ಎಲ್ಲ ಹದಗೆಟ್ಟು ಹೋಗೈತಿ. ನೀರು ಕೂಡ ಕುಡಿಯೋಕ್ಕಾಗಲ್ಲ ಸರ್, ಅಷ್ಟು ಚಿಮ್ನ ವಾಸ ಬರ್ತದೆ. ಹೀಗಾಗಿ ಅಲ್ಲಿ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಇವತ್ತು ಯುವಕರು ಒಂದು 50 ಜನ 100 ಜನ ಪ್ರತಿ ಊರಾಗ ಒಂದು 20 ಜನ 50 ಜನ ಯುವಕರಿಗೆ ಮದುವೆನಾಗಿಲ್ಲ. ಇದು ಜಿಲ್ಲಾಡಳಿತ ಕರ್ತವ್ಯ. ಇವತ್ತು ಆ ಕುಟುಂಬಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಬೇಕಾಗಿತ್ತು. ಇದನ್ನು ಕೂಡ ಈ ಜಿಲ್ಲಾಡಳಿತ ವಿಫಲ ಆಗೈತೆ ಅಂತೇಳಿ ಇವತ್ತು ನಮ್ಮ ಮಾಧ್ಯಮ